ನಾನು ಅದಕ್ಕೆ ಯೋಚನೆ ಮಾಡಿದಾಗಲೇ ರೆಡಿ ರೆಡಿ ತೊಗೊಂಡು ಬರಲಿ ಇರು ಸಮಾಧಾನಕ್ಕೆ ಸಮಾಧಾನ ಅಂತಿದೆ ಏನು ಅಂತ ಅರ್ಜೆಂಟ್ ಹಾಕ್ಬಿಟ್ಟು 3 ತಿಂಗಳ ನಂತರ ಆಡ್ತಾ ಇತ್ತಲ್ಲ ರೆಡಿಯಾಗಿ ಇಟ್ಕೊಂಡು ಅಲ್ಲಿ ಬರ್ಬೇಕಲ್ಲ ಎಡಿಟ್ ಆಗಿ ಜಾಗ ಇರಬೇಕು ರೆಡಿ ನಮಸ್ಕಾರ ನಮಸ್ತೆ ಅಣ್ಣ ಯೋಗ 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 ಮತ್ತು ಯೋಗ್ಯತೆ ಇರೋ ವ್ಯತ್ಯಾಸ ಇರುತ್ತೆ ನಮಸ್ಕಾರ ನಮಸ್ತೆ ಅಣ್ಣ ಯೋಗಕ್ಕೂ ಯೋಗ್ಯತೆಗೆ ಏನು ವ್ಯತ್ಯಾಸ ಕೊಡ್ರ ಯೋಗ ಮತ್ತು ನೀನೇ ನನಗೆ ತಲೆ ಕೆಡಿಸ್ಬಿಟ್ಟಾಗಿ ಕೇಳಿದ್ನ ಸರಿ ಕೇಳಿ ನಮಸ್ಕಾರ ನಮಸ್ತೆ ಅಣ್ಣ ಯೋಗಕ್ಕೂ ಯೋಗಕ್ಕೂ ಯಾಕೆ ಯೋಗ ಮತ್ತೆ ಯೋಗ್ಯತೆ ಇರೋ ವ್ಯತ್ಯಾಸ ಎಷ್ಟೇ ಎರಡೇ ಮಾತು ನಮಸ್ಕಾರ ನಮಸ್ತೆ ಅಣ್ಣ ಯೋಗಕ್ಕೂ ಈ ಯೋಗ್ಯತೆ ನಿನಗೆ ಯೋಗ್ಯತೆ ಇಲ್ಲ ಬಿಡು ನಿಮಗೆ ಯೋಗ ಯೋಗ್ಯತೆ ಎರಡೇ ಮಾತು ಹೇಳಕ್ ಗೊತ್ತಲ್ಲ ಅಣ್ಣ ಹೇಳ್ತಿ ಕನ್ಫ್ಯೂಸ್ ಬೆಳೀತದೆ ಗಾಂಧಿಯವರೊಬ್ಬ 100 ರೂಪಾಯಿ ಕೊಡ್ತಾರಂತೆ 50 ರೂಪಾಯಿ ಟೊಮೆಟೊಗೆ 50 ರೂಪಾಯಿ ಕಟ್ಟಿಂಗ್ ಅಂತ ಎಷ್ಟು ರೂಪಾಯಿ ಉಳಿಯುತ್ತೆ ಎಷ್ಟು ಇಲ್ಲ ಏನು ಉಳಿಯಲ್ಲ ಎಷ್ಟು ಪಾಸ ಪಾಸ ಗಾಂಧಿ ತಂದ್ರು ಕೊಡತ್ತಾನೆ 50 ರೂಪಾಯಿ ಕೇಳ್ರಲ್ಲ ಮತ್ತೆ ಹೇಳ್ರಿ ಮತ್ತೆ ಶೇಖಪ್ಪ ದುನಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ನಮಸ್ಕಾರ. ಶೇಖಪ್ಪ ದುನಿ ಅವರ ಬರ್ಡೇ ಇವತ್ತು. ಸೊ ಅವ್ರಿಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ಡೇ. ಶೇಖಪ್ಪ ದುನಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಹುಟ್ಟುಹಬ್ಬ ಅಂತೆ. ಸೊ ನಮ್ಮ ಎಲ್ಲ ಯೂನಿಟ್ ಪರವಾಗಿ ಅವ್ರಿಗೊಂದು ಹಾರ್ದಿಕ ಶುಭಾಶಯಗಳು. ಶೇಖಪ್ಪ ದುನಿ ಅವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಎಲ್ಲ ಕೆಲಸಗಳು ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಖುಷಿ ಖುಷಿಯಾಗಿ ಚೆನ್ನಾಗಿ. ಹಾಯ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ ಶೇಖಪ್ಪ ದುನಿ ಅವರೇ. ಆ್ಯಂಡ್ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಶೇಖಪ್ಪ ದುನಿ. ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ ಯು. ಶೇಖಪ್ಪ ದುನಿ ಅವರಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಖುಷಿಯಾಗಿರಿ. ನಿಮ್ಗೆ ಒಳ್ಳೇದಾಗಲಿ. ಅಷ್ಟೇ. ಶೇಖಪ್ಪ ದುನಿ ಅವರೇ ಹ್ಯಾಪಿ ಬರ್ತ್ಡೇ. ಒಳ್ಳೇದಾಗಲಿ. ಫ್ರೆಂಡ್ಸ್ 790 ಮೈನಸ್ ನಿಮ್ಮ ವಯಸ್ಸು ಪ್ಲಸ್ 1 2 3 4 = ನೀವು ಹುಟ್ಟಿರೋ ವರ್ಷ ಬರುತ್ತದೆ. ಟ್ರೈ ಮಾಡಿ ನೋಡಿ. ಆನ್ಸರ್ ಕರೆಕ್ಟ್ ಇದ್ರೆ ಕಮೆಂಟ್ ಮಾಡಿ. ನನ್ನನೇ ನೋಡಲು ನನ್ನನೇ ಸೇರಲು ಗಂಧನಾಜಿ ಆಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗವಾಲಿ ಸುಖಿ ಸುಖಿ ನಂಬಸಿ ಸುಖಿ ಸುಖಿ ನಂಬಸಿ ನೀನೇ ನನ್ನ ಬೇವಸಿ ಜೇನ ತಲಿಯೋಳೆ ಮೀನ ತಿನ್ನೋಣ ಸುಬಗ ನೀ ತುಂಬಿದೆ ಮುಸಮೆರೆಯೋಳೆ ಎದೆಗೆ ಹಿಡಿದವಳೆ ಜೀವ ಜಯಂತಿದೆ. ಬೇರೆ ದಾರಿಯೇನು ಇಲ್ಲ ನನಗೇನು ನೀನು ಸಿಕ್ಕಾಗಿದೆ. ನಾನು ತುಡಿತಿಲ್ಲ ನಿನ್ನ ದಾರಿ ನೀನೇ ಇಲ್ಲೇನಿದೆ. ಅನಾಮಿಕಾ ಅಧ್ಯಕ್ಷಿಕಾ ಅನಾಮಿಕಾ ಹೆಸರೇನೆ. ಏನೋ ನಾನು ಮನೆಗೆ ಹೋಗ್ಲಿಲ್ಲ ಅಂತ ನಮ್ಮ ಅಜ್ಜಿ ತಾತ ತುಂಬಾನೇ ಗಾಬರಿ ಆಗ್ತಾಳೆ. ತುಂಬ ಗಾಬರಿ ಆಗ್ತಾಳೆ. ನಮ್ಮ ಮನೆಗೆ ಹೋಗದೆ ತುಂಬ ಗಾಬರಿ ಆಗಲ್ಲ. ನಮ್ಮ ಮನೆಗೆ ಹೋಗ್ಲಿಲ್ಲ ಅಂತ ತುಂಬ ಗಾಬರಿ ಆಗ್ತಾಳೆ. ನಮ್ಮ ತಾತ ತುಂಬ ಮುದ್ದು ಮಾಡ್ತಿದ್ದೆ. ನನ್ನ ಮನೆಗೆ ಹೋಗ್ಲಿಲ್ಲ ಅಂತ ತುಂಬ ಗಾಬರಿ ಆಗ್ತಾಳೆ. ಏನಾಗಲ್ಲ, ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡಿ. ಇಲ್ಲ ನಮ್ಮ ಮನೆಗೆ ನಾವು ಮುದ್ದು ಮಾಡ್ತೀವಿ ಕಣ ನಿನಗೆ. ಕುತ್ಕೊಳ್ಳಿ ನೀವು ಮುದ್ದು ಮಾಡಲ್ಲ. ನಮ್ಮ ತಾತ ಅಜ್ಜಿ ಎಲ್ಲ ಮುದ್ದು ಮಾಡ್ತಾರೆ. ನಮ್ಮ ಮನೆಗೆ ಮುದ್ದು ಮಾಡೋದು ಅಂದ್ರೆ ಏನು? ಮುದ್ದು ಮಾಡೋದಂದ್ರೆ ಬೀತಿ ಕೊಡೋದು. ಏನ್ ಕೊಡೋದು? ಬೀತಿ ನಾವು ಕೊಡ್ತೀವಲ್ಲ. ನೀವೇ ಗೊತ್ತಿಲ್ಲ. ನಮ್ಮ ಮನೆಗೆ ಹಂಗಂದ್ರೆ ಏನು? ಪ್ರೀತಿ ಕೊಡೋದು ಅಂದ್ರೆ ಏನು? ಮುತ್ತು ಮುತ್ತಾ? ಮುತ್ತು ಕೊಡ್ತೀನಿ ಬಿಡು ನಾನು. ನಮ್ಮ ತಾತ ನಮ್ಮ ಮನೆ ನೀನು ಮುತ್ತು ಕೊಡ್ಬೇಕು.